ನೋಡಿ, ಒಂದು ವಿಚಾರ ನಾನು ಎಲ್ರಿಗೂ ಹೇಳ್ತೀನಿ, ನಿಮಗೆ ಯಾವುದೇ ಸಮಸ್ಯೆ ಬಂದಿದ್ರೂ ಕೂಡ ಯಾರೂ ಹೆದರಬೇಕಾಗಿಲ್ಲ. ಸುಮ್ಮನೆ ಒಂದು 2026 ಅಂದ ತಕ್ಷಣ ಎಲ್ಲ ಸೇರಿಸಿದ್ರೆ ಒಂದು ಬರುತ್ತೆ, ಈ ಒಂದು ಬಂದ ತಕ್ಷಣ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಹೆದರಿಸ್ತಾ ಇದ್ದೀರಾ ನೀವು ಜನಗಳನ್ನು? ನಿಮಗೆ ಗೊತ್ತಿರೋ ವಿಚಾರನ ನೀವು ಕರೆಕ್ಟಾಗಿ ಜನಗಳಿಗೆ ಹೇಳಿ. ಏನೋ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಬೇಕು, ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕಬೇಕು ಅನ್ನೋದಾಗಲಿ, ಈ ಥರ ಮಾಡಿ ಜನಗಳನ್ನ ನೀವು ಭಯಭೀತರನ್ನಾಗಿ ಮಾಡಿದ್ರೆ, ಅವ್ರಿಗೆ ಆಲ್ರೆಡಿ ನೊಂದಿದ್ದಾರೆ, ಬೆಂದಿದ್ದಾರೆ, ಒದಾಡ್ತಾ ಇದ್ದಾರೆ ಅಂಥವ್ರಿಗೆ ಮತ್ತೆ ನೀವು ಭಯ ಪಡಿಸಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಮತ್ತು ನಮ್ಮ ಹತ್ರ ಬರೋ ಅಂಥವ್ರಿಗೆ ಒಂದೇ ನಾ ಹೇಳೋದು, ಗುರುಗಳೇ ನಾನು ಅಲ್ಲೋಗಿದ್ದೆ ಸಾಲ್ವ್ ಆಗಿಲ್ಲ, ನಿಮ್ಮ ಹತ್ರ ಬಂದರೆ ಸಾಲ್ವ್ ಆಗುತ್ತೆ. ಆ ಥರ ಅಲ್ಲ, ಎಲ್ಲೋಗಿ ನಿಮಗೆ ಸಾಲ್ವ್ ಆಗಲಿಲ್ಲ ಅಂತ ಚಾಲೆಂಜಿಂಗು ಬನ್ನಿ ನಮ್ಮ ಹತ್ರ. ಸೊ ಯಾರು ಬೆಂಗಳೂರಲ್ಲಿದ್ದಾರೆ ಅವರು ಪರ್ಸ್ನಲ್ ಆಗಿ ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಅಕಸ್ಮಾತ್ ಬೆಂಗಳೂರಲ್ಲಿಲ್ಲ, ನಾನು ಔಟ್ ಆಫ್ ಬೆಂಗಳೂರಲ್ಲಿದ್ದೀನಿ, ನಾನು ಬರಲಿಕ್ಕೆ ಆಗೋದಿಲ್ಲ ಗುರುಗಳೇ ಅಂತಂದರೆ ಅವ್ರು ನಮ್ಮನ್ನು ಫೋನಲ್ಲಿ ಕನ್ಸಲ್ಟ್ ಮಾಡೋದ್ರ ಮುಖಾಂತರ ಅವರ ಡೀಟೇಲ್ಸನ್ನು ನಾವು ತರಿಸ್ಕೊಂಡು ಏನಿದೆಯೋ ಅದನ್ನು ನಾವು ತೊಗೊಂಡು ಯಾವ ಸಮಸ್ಯೆ ಅವ್ರಿಗೆ ಬರ್ತಿದೆ, ಯಾಕೆ ಬರ್ತಿದೆ, ಇದರ ಮೂಲ ಏನು ಅನ್ನೋದು ಅವ್ರಿಗೆ ತಿಳಿಸ್ಕೊಡ್ತೀವಿ. ಅಶ್ವಮೇಧ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಸಾಮನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ವೀಕ್ಷಕರೇ, ಪ್ರತಿ ವರ್ಷ ಬಂದಂತೆ ಹೊಸ ಭರವಸೆಗಳು, ಹೊಸ ಕನಸುಗಳನ್ನು ನಾವು ಹೊತ್ಕೊಂಡಿರ್ತೀವಿ. ಆದರೆ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಶಾಸ್ತ್ರಗಳು ಹೇಳೋ ಥರ ಹೊಸ ವರ್ಷಕ್ಕೆ ನಿಮ್ಮ ರಾಶಿಗೆ ಅಥವಾ ನಿಮ್ಮ ನಕ್ಷತ್ರಕ್ಕೆ ಈ ರೀತಿ ಇದೆ ಈ ವರ್ಷ ಅಂದಾಗ ನಮಗೆಲ್ಲೋ ಒಂಥರ ಗೊಂದಲಮಯವಾದಂಥದ್ದು, ಒಂಥರ ಭಯದ ವಾತಾವರಣ ಆವರಿಸುತ್ತೆ. ಹಾಗಿದ್ರೆ 2026 ನಮಗೆ ಸರಿ ಹೋಗಲ್ಲ ಅನ್ನೋದಾದರೆ ನಾವು ಹೊಸ ಕನಸುಗಳನ್ನು ಕಟ್ಕೊಳ್ಬಾರ್ದಾ? ನಾವು ಈ ವರ್ಷ ನಮಗೇನು ಒಳ್ಳೇದಾಗಲ್ಲ ಅಂತ ಅಂದ್ಕೊಂಡು ಕೈ ಕೊಟ್ಕೊಂಡು ಕೂತ್ಕೊಳ್ಬೇಕಾ? ನಾವು ಯಾವುದೇ ರೀತಿಯಾದಂಥ ಪ್ರಯತ್ನ ಮಾಡಬಾರ್ದಾ? ಇಷ್ಟೇನಾ ನಮ್ಮ ಜೀವನ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕಾ? ಈ ತರಹ ಪ್ರಶ್ನೆಗಳು ಸಾಕಷ್ಟು ಬಾರಿ ನನ್ನನ್ನು ಕೂಡ ಕಾಡಿದೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯು ಕಣ್ಣಿಗೆ ಬಿದ್ದರು. ಸೊ ಅವರ ಒಂದು ಸರಿಯಾದ ಮಾರ್ಗದರ್ಶನ ಈ ಪ್ರಶ್ನೆಗಳಿಗೆ ಸಿಕ್ಕುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರುಗಳೇ ನಮಸ್ತೆ, ಬನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ. ಅಶ್ವಮೇಧ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ತತ್ವಗುರು ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಗುರುಗಳೇ, ನಾನು ನೋಡ್ತಾ ಇದ್ದೆ ನಿಮ್ಮ ಹತ್ರ ತುಂಬ ಜನ ಬಂದು ಸಾಕಷ್ಟು ವಿಷಯಗಳನ್ನು ಕೇಳ್ತಾ ಇದ್ರು. ನನಗೆ ಒಂಥರ ಆಶ್ಚರ್ಯ ಅಂತ ಅನ್ಸೋದಕ್ಕೆ ಶುರುವಾಯಿತು. ಹೊಸ ವರ್ಷ ಅಂತ ಹೇಳಿದ್ರೆ ಹೊಸದಾದಂಥ ರೆಸೊಲ್ಯೂಷನ್ ಇಟ್ಕೊಳ್ಬೇಕು, ಹೀಗೆ ಜೀವನ ಪ್ರಾರಂಭ ಮಾಡಬೇಕು, ಈ ಥರ ಕಷ್ಟಗಳು ಕಳೆಯುತ್ತೆ ಅಂತ ಮಾತಾಡ್ತಿರ್ತೀವಿ. ಆದರೆ ನಿಜವಾಗ್ಲೂ ಅದು ಎಷ್ಟು ಸರಿ ಅನ್ನುವಂಥದ್ರ ಬಗ್ಗೆ ನಮ್ಗೆ ಅರಿವಿಲ್ಲ. ದಯವಿಟ್ಟು ಈ ಥರ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಸಿಗ್ಬೋದಾ? ಖಂಡಿತ ಸಿಗ್ಬೋದು. ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ನಿನ್ನ ಜಾತಕ ಸರಿ ಇಲ್ಲ ಅಥವಾ ನಿನ್ನ ರಾಶಿ ಸರಿ ಇಲ್ಲ, ನಿನ್ನ ನಕ್ಷತ್ರ ಸರಿ ಇಲ್ಲ ಅಂತಾರೆ ಒಬ್ಬರು. ಇನ್ನೊಬ್ರು ಅಂತಾರೆ ನಿನ್ನ ಮನೆ ಸರಿ ಇಲ್ಲ ಅಂತಾರೆ ಇನ್ನೊಬ್ರು ಅಂತಾರೆ ನಿನ್ನ ಹೆಸರೇ ಸರಿ ಇಲ್ಲ ಅಂತಾರೆ. ಇನ್ನೊಬ್ರು ಅಂತಾರೆ ನಿನಗೇನೋ ಬೇರೆ ಥರದ್ದು ಪ್ರಾಬ್ಲಮ್ ಆಗಿದೆ ಅಂತಾರೆ. ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಿದ್ದಾರೆ. ಅದರ ಜೊತೆಯಲ್ಲಿ ಇನ್ನು ಕೆಲವರು ಹೇಳ್ತಾರೆ ಈ ವರ್ಷ ನಿನಗೆ ಸೆಟ್ ಆಗಲ್ಲ. ಅದನ್ನು ನಾನು ಕೇಳಿದ್ದೀನಿ. ಖಂಡಿತ ಈ ಪ್ರಶ್ನೆ ಬಗ್ಗೆನೇ ನಮ್ಮ ಎಲ್ಲ ವೀಕ್ಷಕರಿಗೆ ಗೊಂದಲ ಇದೆ. ಸೊ ನಾನು ಹಾಗೆ ನನ್ನ ಕ್ಯಾಮ್ರಾನ ತೊಗೊಂಡು ಬಂದಿದ್ದೆ. ಸೊ ಒಂದಷ್ಟು ಸ್ನೇಹಿತರ ಬಳಗ ಇದೆ, ಆ ಚಾನಲ್ಗೆ ಇದು ಕೊಟ್ಟರೆ ಒಳ್ಳೇದಾಗುತ್ತೆ ಜನಗಳಿಗೆ ಅನ್ನುವಂಥದ್ದು ಯೋಚನೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಈಗ ಏನಾಗ್ತಿದೆ ಅಂತಂದರೆ, ಪ್ರತಿಯೊಬ್ಬರು ಒಂದು ವಿಚಾರನ ಕೊಡ್ತಾ ಇದ್ದಾರೆ, ಆದರೆ ಎಲ್ರಿಗೂ ಏನಾಗ್ತಿದೆ ಅಂದರೆ ಅರ್ಧಂಬರ್ಧ ಆಗ್ತಾ ಇದೆ. ಯಾಕೆ ಅರ್ಧಂಬರ್ಧ ಆಗ್ತಾ ಇದೆ ಅಂದರೆ, ಯಾರೇ ಒಬ್ಬರು ಏನೇ ಒಂದು ಹೇಳ್ತಿದ್ದಾರೆ ಅಂದರೆ ಅವರು ಅದರಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ, ಎಷ್ಟು ಅವ್ರಿಗೆ ಅದು ನಾಲೆಡ್ಜ್ ಇದೆ, ಎಷ್ಟು ಅವರು ಅದನ್ನು ಇದ್ರ ಬಗ್ಗೆ ಅವರು ಕೂಲಂಕುಷವಾಗಿ ತಿಳ್ಕೊಂಡು ಅಧ್ಯಯನ ಮಾಡಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಬೇರೆಯವ್ರಿಗೆ ಕೊಟ್ಟು ಅದರಿಂದ ಒಳ್ಳೇದಾಗ್ತಿದೆ ಅನ್ನೋದು ಕ್ವಶನ್ ಮಾರ್ಕು ತುಂಬ ಬರ್ತಾ ಇದೆ. ಇದೆಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಈ ಒಂದು ಆಧ್ಯಾತ್ಮದ ಒಂದು ಲೈನ್ಗೆ ಬರೋಕ್ಕೆ ಮುಂಚೆ 15 ವರ್ಷ ಆಯಿತು ನಾನು ಈ ಒಂದು ಲೈನ್ಗೆ ಬರೋದಕ್ಕೆ ಮುಂಚೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿನೇ. ನಂದು ಒಂದು ಬಿಸ್ನೆಸ್ ಇತ್ತು, ನಾನು ವ್ಯವಹಾರಗಳನ್ನು ಮಾಡ್ತಾ ಇದ್ದೆ. ಸೊ ಹಲವಾರು ವಿಚಾರಗಳಲ್ಲಿ ನಾನು ಕೂಡ ಕೆಲವು ಡೌಟ್ಸ್ಗಳು ಇರ್ತಿತ್ತು. ಆ ರಿಲೇಟೆಡಲ್ಲಿ ಕೆಲವರು ನಾನು ಕೂಡ ಈ ವಾಸ್ತು ಕನ್ಸಲ್ಟೆಂಟ್ ಇರ್ಬೋದು, ಅಸ್ಟ್ರಾಲಜರ್ ಇರ್ಬೋದು, ನ್ಯೂಮರಾಲಜಿಸ್ಟ್ ಇರ್ಬೋದು, ಈ ಥರ ಪ್ರತಿಯೊಬ್ಬರನ್ನ ಅವಾಗವಾಗ ಕನ್ಸಲ್ಟ್ ಮಾಡಿ ನಾನು ಮಾಡ್ತಿದ್ದೆ. ಓಕೆ, ಈ ಎಲ್ಲದರಲ್ಲೂ ನೀವು ಪರಿಣಿತಿ ಹೊಂದಿದ್ದೀರಾ? ಈಗ ಹೊಂದಿದ್ದೀನಿ. ಬಟ್ ಅದು ಮುಂಚೆ ವ್ಯಾಪಾರದಲ್ಲಿದ್ದಾಗ ನಾನು ಒಬ್ಬ ಕಸ್ಟಮರ್ ಥರನೇ, ಅಂದರೆ ನನ್ನ ಒಂದು ಅಭಿವೃದ್ಧಿಗೆ ಏನಾದ್ರು ಮಾಡ್ಕೋಬೇಕು ಅಂತ ನಾನು ಮಾಡ್ತಾ ಇದ್ದೆ ಪ್ರಯತ್ನಗಳು. ಖಂಡಿತ ನಿಮ್ಮನ್ನು ನಾನು ನೋಡಿದಾಗ ನನಗೆ ಯಾವ ಭಾವನೆಗಳು ಬಂದಿಲ್ಲ. ಬಟ್ ಯಾಕೆ ನಿಮ್ಮ ಸುತ್ತ ಅಷ್ಟು ಜನ ಇದ್ದಾರೆ ಅನ್ನೋದು ಒಂದೇ ನನಗೆ ಪ್ರಶ್ನೆ ಆಗಿತ್ತು. ಸೊ ನಂದು ಒಂದೇ ಪ್ರಶ್ನೆ ಅಲ್ಲ, ಇದು ಎಲ್ಲರದ್ದು ಪ್ರಶ್ನೆ ಅನ್ನುವಂಥ ಕಾರಣಕ್ಕೆ ಕೇಳ್ತಿದ್ದೀನಿ. ಹೊಸ ವರ್ಷ ಬಂದಿದ ತಕ್ಷಣ ಈ ವರ್ಷ ನಿಮ್ಗೆ ಹೀಗಿದೆ ಹಾಗಿದೆ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಅದಕ್ಕೆ ನಾವು ಹೆದರ್ಕೋಬೇಕಾ ಅಥವಾ ಬೇರೆ ಏನಾದರೂ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬೇಕಾ? ನೋಡಿ, ಒಂದು ವಿಚಾರ ನಾನು ಎಲ್ರಿಗೂ ಹೇಳ್ತೀನಿ, ನಿಮಗೆ ಯಾವುದೇ ಸಮಸ್ಯೆ ಬಂದಿದ್ರೂ ಕೂಡ ಯಾರೂ ಹೆದರಬೇಕಾಗಿಲ್ಲ.
ಯಾಕೆ ಅಂತಂದರೆ ಫಸ್ಟು ಸಮಸ್ಯೆ ಏನಿದೆ ಅಂತಂದ್ಬಿಟ್ಟು ಕೂಲಂಕುಷವಾಗಿ ನೋಡೋದು ತುಂಬ ಮುಖ್ಯ ಆಗುತ್ತೆ. ಸುಮ್ಮನೆ ಒಂದು 2026 ಅಂದ ತಕ್ಷಣ ಎಲ್ಲ ಸೇರಿಸಿದ್ರೆ ಒಂದು ಬರುತ್ತೆ, ಈ ಒಂದು ಬಂದ ತಕ್ಷಣ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದರ ವಿಚಾರ ನಾವು ತೊಗೊಳೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಇದು ಈಗೆಲ್ಲರೂ ವಿಚಾರ ಕೊಡ್ತಿರೋದು ಜನರಲಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಕಡೆನೂ ಜನರಲ್ ವರ್ಕ್ ಆಗಲ್ಲ, ಸ್ಪೆಸಿಫಿಕ್ ಅಂತ ವರ್ಕ್ ಆಗುತ್ತೆ. ಏನು ಸ್ಪೆಸಿಫಿಕ್ ಅಂದರೆ ಮುಖ್ಯವಾಗಿ ನನ್ನ ಸಮಸ್ಯೆ ಏನು ಅಂದರೆ ಯಾರಾದರೂ ಒಬ್ರು ಬಂದರೆ ಅವ್ರದ್ದು ಸಮಸ್ಯೆಗಳನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ನೋಡುವಂಥ ವಿಧಿವಿಧಾನಗಳಿರ್ತವೆ, ಅದನ್ನು ನಾವು ಡೀಟೇಲ್ ಆಗಿ ಮಾಡಬೇಕಾಗ್ತದೆ. ಆವಾಗ ನಾವು ಕರೆಕ್ಟಾಗಿ ನಾವು ಈ ವರ್ಷ ಆಗಲಿ ಅಥವಾ ಇವಾಗಿನ ಅವರ ಪ್ರೆಸೆಂಟ್ ಟೈಮ್ ಆಗಲಿ ಅಥವಾ ಅವರ ಒಂದು ಈಗ ಸಮಸ್ಯೆಗಳೇನು ಬರ್ತಿದೆ ಅದಕ್ಕೆ ಏನು ಮೂಲ ಕಾರಣ ಅಂತ ತಿಳ್ಕೊಂಡು ನಾವು ಅವ್ರಿಗೆ ನಾವು ಪರಿಹಾರಗಳನ್ನು ಕೊಡ್ಬೋದು. ಅದನ್ನು ಬಿಟ್ಟು ನಾನು ಜನರಲಾಗಿ ಎಲ್ರಿಗೂ ಹೇಳಿ ಆ ಥರ ವಿಚಾರಗಳನ್ನ ಹೇಳಿದ್ರೆ ಜನ ಹೆದರ್ಕೊಳ್ತಾರೆ. ಯಾಕೆ ಹೆದರ್ಸ್ತಾ ಇದ್ದೀರಾ ನೀವು ಜನಗಳನ್ನು? ನಿಮಗೆ ಗೊತ್ತಿರೋ ವಿಚಾರನ ನೀವು ಕರೆಕ್ಟಾಗಿ ಜನಗಳಿಗೆ ಹೇಳಿ, ಇದು ಈ ಥರ ಇದೆ, ಇದು ಜನರಲ್ ಆಗಿರೋ ವಿಚಾರನಪ್ಪ. ನಿಮಗೇನಾದರೂ ನಿಮ್ಮ ಪರ್ಸ್ನಲ್ ಆಗಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದಾಗ ನಿಮ್ಮ ಜಾತಕ ಇರ್ಬೋದು, ನಿಮ್ಮ ಮನೆ ವಾಸ್ತು ಇರ್ಬೋದು, ನಿಮ್ಮ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಹೆಸರಲ್ಲಿ ಬಲ ಇರ್ಬೋದು, ಈ ಥರದ್ದೆಲ್ಲ ಕೂಲಂಕುಷವಾಗಿ ತಿಳಿದ್ರೆ ನಿಮಗೆ ಪರಿಹಾರ ಕೊಡೋಕ್ಕಾಗತ್ತೆ. ನಿಮಗೆ ಪರಿಹಾರ ಕೊಡೋಕ್ಕಾಗಲಿಲ್ವಾ, ಸುಮ್ಮನೆ ಜನಗಳಿಗೊಂದು ವಿಚಾರ ತಿಳಿಸ್ಬೇಕು ಅನ್ನೋದಾಗಲಿ, ಏನೋ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಬೇಕು, ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕಬೇಕು ಅನ್ನೋದಾಗಲಿ, ಈ ಥರ ಮಾಡಿ ಜನಗಳನ್ನ ನೀವು ಭಯಭೀತರನ್ನಾಗಿ ಮಾಡಿದ್ರೆ ಅವ್ರಿಗೆ ಆಲ್ರೆಡಿ ನೊಂದಿದ್ದಾರೆ, ಬೆಂದಿದ್ದಾರೆ, ಒದಾಡ್ತಾ ಇದ್ದಾರೆ ಅಂಥವ್ರಿಗೆ ಮತ್ತೆ ನೀವು ಭಯ ಪಡಿಸಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಯಾಕೆಂದರೆ ನಿಮ್ಗೆ ವಿಚಾರ ಅರ್ಧಂಬರ್ಧ ಗೊತ್ತಿದೆ, ಅವ್ರು ನಿಮ್ಮ ಹತ್ರ ಬಂದರೆ ನೀವು ಪರಿಹಾರ ಕೊಡೋಕೆ ನಿಮ್ಮ ಹತ್ರ ಪರ್ಫೆಕ್ಟಾಗಿ ಏನು ನಿಮಗೆ ಸೊಲ್ಯೂಷನ್ ಆಗಲಿ ನಾಲೆಡ್ಜ್ ಆಗಲಿ ಇಲ್ಲ, ನೀವು ಬೇರೆಯವ್ರಿಗೂ ರೆಕಮೆಂಡ್ ಮಾಡಲ್ಲ, ನಿಮಗೂ ಗೊತ್ತಿಲ್ಲ, ಮತ್ತು ಯಾಕೆ ಹೆದರಿಸ್ತಾ ಇದ್ದೀರಾ? ಇದು ನನ್ನಲ್ಲಿ ಮೂಡ್ತಾ ಇರುವಂಥ ಒಂದು ಪ್ರಶ್ನೆ ಇದೆ. ಹಾಗಿದ್ರೆ ಗುರುಗಳೇ, ಈ ವರ್ಷ ಇವರೆಲ್ಲ ಹೇಳಿರೋದನ್ನ ನೆನಪಲ್ಲಿ ಇಟ್ಕೊಂಡು ಏನು ಪ್ರಯತ್ನ ಮಾಡೋಕ್ಕೆ ಮನಸ್ಸಾಗಲ್ಲ ಒಂದು, ಮತ್ತು ಯಾವುದೇ ರೀತಿಯಾದಂಥ ಹೊಸ ಯೋಚನೆ ಬರೋದಿಲ್ಲ. ನಿಜವಾಗ್ಲೂ ಈಗ ಗ್ರಹಗತಿಗಳನ್ನು ಹೊರತುಪಡಿಸಿ ಅಥವಾ ಗ್ರಹಗತಿಗಳ ಸರಿ ಮಾಡುವಂಥ ಪರಿಹಾರಗಳು ನಿಮ್ಮ ಹತ್ರ ಇದೆಯಾ ಅಥವಾ ಶಾಸ್ತ್ರದಲ್ಲಿ ಇದೆಯಾ? ಹಾಂ, ಖಂಡಿತ ಶಾಸ್ತ್ರದಲ್ಲಿ ಇದೆ, ನಮ್ಮ ಹತ್ರನೂ ಇದೆ. ಯಾಕೆಂದರೆ ನಮ್ಮ ಹತ್ರ ಏನಿದೆಯೋ ಅದು ಶಾಸ್ತ್ರದಲ್ಲಿ ಇರೋವಂಥದ್ದೇ. ಅಂದರೆ ನಮ್ಮ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ವೇದಗಳಿರಬಹುದು, ಪುರಾಣಗಳಿರಬಹುದು, ನೀವು ಎಲ್ಲ ಋಷಿಮುನಿಗಳನ್ನ ನೋಡಿ, ನೀವು ಸಪ್ತ ಋಷಿಗಳು ಅಂತ ನಾವು ಹೇಳ್ತೀವಿ. ಎಲ್ಲ ಋಷಿಮುನಿಗಳೂ ಕೂಡ ಜನರಿಗೆ ಒಳ್ಳೆಯದಾಗಲಿ, ಜನಗಳ ಒಂದು ಕಲ್ಯಾಣಕ್ಕೋಸ್ಕರ, ಜನಗಳ ಒಂದು ಅಭಿವೃದ್ಧಿಗೋಸ್ಕರ, ಜನಗಳು ಜೀವನದಲ್ಲಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಹಲವಾರು ರೀತಿಯಾದಂತಹ ಪರಿಹಾರ ಮಾರ್ಗಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗಿದೆ ಅಂದರೆ ಅದನ್ನು ತಿಳ್ಕೊಂಡಿರೋರು ಕಡಿಮೆ, ಮಾಡ್ತಾ ಇರೋರು ಇನ್ನೂ ಕಡಿಮೆ. ಸೊ ಈ ವಿಚಾರಗಳಲ್ಲಿ ಜನಗಳಿಗೆ ಗೊಂದಲ ಜಾಸ್ತಿ ಆಗ್ತಾ ಇದೆ ಹೊರತು ಪರಿಹಾರಗಳು ಸಿಗ್ತಾ ಇಲ್ಲ. ನೋಡಿ, ಯಾರೇ ಒಬ್ಬರು ಒಂದು ಪರಿಹಾರ ಕೊಡಬೇಕು ಅನ್ನೋದಿದ್ದರೆ ಮೊದಲಿಗೆ ಅವರಿಗೆ ಈ ಒಂದು ವಿಚಾರಗಳಲ್ಲಿ ಎಷ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ವರ್ಷಗಳ ಒಂದು ಆಳವಾದ ಅಧ್ಯಯನ ಇದೆ, ಎಷ್ಟು ಜನಗಳಿಗೆ ಈ ಪರಿಹಾರಗಳನ್ನು ಸ್ವತಃ ಕೊಟ್ಟು ಅವ್ರು ಬೇರೆಯವ್ರಿಗೆ ಕೊಡೋದಕ್ಕಿಂತ ಮೊದಲು ಅವರು ಅದರ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದಾರಾ, ಇದು ಕ್ವಶನ್ ಮಾರ್ಕ್ ಬರುತ್ತೆ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಒಂದು ಫೀಲ್ಡ್ಗೆ 15 ವರ್ಷಕ್ಕೆ ಬರೋಕ್ಕೆ ಮುಂಚೆ ನಾನು ನಾರ್ಮಲ್ ಪರ್ಸನ್ ಏನಾಗಿದ್ದೆ, ನನ್ನ ಜೀವನದಲ್ಲಾದಂತಹ ಏಳು ಬೀಳುಗಳು, ಅಲ್ಲಿ ವ್ಯಾಪಾರದಲ್ಲಾದಂತಹ ನಷ್ಟಗಳಿರಬಹುದು, ಮತ್ತು ಜೀವನದಲ್ಲಿ ನಮ್ಮ ಒಂದು ಕುಟುಂಬದವ್ರ ಜೊತೆ ಇರಬಹುದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಯಾರ್ಯಾರ ಜೊತೆಗಳಲ್ಲೆಲ್ಲ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳಾಯಿತೋ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ತಗೊಂಡು ಅದಾದ ನಂತರ ಯಾವುದೋ ಒಂದು ವಿಚಾರದಲ್ಲಿ ದೈವಿಕ ಒಂದು ಶಕ್ತಿಯ ಮುಖಾಂತರ ನಾನು ಈ ಒಂದು ಆಧ್ಯಾತ್ಮದ ವಿಚಾರದಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ನನಗನ್ಸಿದ್ದೇನೆಂದರೆ, ಇಲ್ಲಿವರೆಗೂ ನಾನು ನೋಡಿದ್ದು, ತಿಳ್ಕೊಂಡಿದ್ದು, ಮಾಡಿದ್ದೇ ಬೇರೆ, ಅದು ಇರೋದೇ ಬೇರೆ ಅಂತ ಅಂದ್ಬಿಟ್ಟು ಆವಾಗ ನಾನು ಇದ್ರ ಬಗ್ಗೆ ಒಂದೊಂದೇ ಒಂದು ವಿಚಾರಗಳನ್ನ ನಾನು ಅಧ್ಯಯನಗಳನ್ನು ಮಾಡ್ತಾ ಬಂದ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ, ಅದೇ ಅವರಿಗೆ ನಷ್ಟಗಳಾಗ್ತಾ ಇರ್ಬೋದು, ವ್ಯಾಪಾರದಲ್ಲಿ, ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಬರ್ತಿರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ, ಅವರು ಪಡೆದುಕೊಂಡು ಬಂದಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರ. ಇದು ತುಂಬ ಸಿಂಪಲ್ ಇದೆ ಆ್ಯಕ್ಚುಯಲ್ ಆಗಿ, ಆದರೆ ಜನಗಳದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಗೆ ಅನ್ನಿಸ್ಬೋದು, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ನಮಗೆ ಇವತ್ತು ನಮಗೆ ಅದರದ್ದು ಎಫೆಕ್ಟ್ ಕೊಡುತ್ತಾ? ಖಂಡಿತ ಕೊಡುತ್ತೆ. ಸೊ ನನಗೆ ಈ ಒಂದು ಆಧ್ಯಾತ್ಮದ ವಿಚಾರದಲ್ಲಿ ನಾನು ಬಂದು ಕಲಿತು ತಿಳಿದು ಅದನ್ನು ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವನು ಪಡೆದುಕೊಂಡು ಬಂದಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಅವನಿಗೆ ಇವಾಗ ಏನಾದರೂ ಒಂದು ಪ್ರಾಫಿಟ್ ಇರ್ಬೋದು ಅಥವಾ ಲಾಸ್ ಇರ್ಬೋದು, ಜೀವನದಲ್ಲಿ ಕಷ್ಟ ಇರ್ಬೋದು, ನಷ್ಟ ಇರ್ಬೋದು, ನೋವಿರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲವೂ ಕಾಡ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಪರಿಹಾರ ಇದೆಯಾ ಅಂತಂದರೆ, ಇಲ್ಲಿ ನಾವು ಎರಡು ರೀತಿಯಲ್ಲಿ ಹೇಳ್ಬೋದು. ನಾವು ಕರ್ಮಫಲ, ದೋಷಫಲ ಅಂತ ನಾವು ಹೇಳ್ತೀವಿ. ಈ ಕರ್ಮಫಲ ಅಂದಾಗ ನಾನು ಪಡ್ಕೊಂಬಂದಿರೋದು ನಾನು ಅನುಭವಿಸ್ಬೇಕು. ಆದರೆ ದೋಷಫಲ ಅಂತಂದರೆ
ನನಗೆ ಗೊತ್ತೋ ಗೊತ್ತಿಲ್ಲದೆ ನನ್ನ ಕುಟುಂಬದವರಿಂದ ಇರಬಹುದು ಅಥವಾ ನಾನು ಮಾಡಿದ್ದಿರಬಹುದು, ಆದರೆ ತಿಳಿದನೂ ನಾನು ಮಾಡಿರ್ತೀನಿ, ಎಷ್ಟೋ ತಿಳಿದು ಕೂಡ ನಾನು ಮಾಡಿರ್ತೀನಿ. ಈ ಎಲ್ಲ ದೋಷ ಫಲಗಳಲ್ಲೂ ಕೂಡ ನಮ್ಗೆ ಏನಾಗ್ತಿರುತ್ತೆ ಅಂದರೆ ಹಲವಾರು ರೀತಿ ಸಮಸ್ಯೆಗಳು ಆಗ್ತಾ ಇರ್ತವೆ. ಸೊ ಈ ವಿಚಾರದಲ್ಲಿ ನಾನು ಫಸ್ಟ್ ಒಂದು ಸಬ್ಜೆಕ್ಟ್ಗೆ ನಾನು ತೊಗೊಂಡಾಗ ಏನಾಯಿತು ಅಂದರೆ ಒಂದು ವಿಚಾರ ನಂಗೆ ತಿಳಿಯಿತು. ಮತ್ತೆ ಕೂಲಂಕುಷವಾಗಿ ಹೋದಾಗ ಹಲವಾರು ಶಾಸ್ತ್ರಗಳು ಇದರ ಮೇಲೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಇದೆಲ್ಲದರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ರೆ ಮಾತ್ರ ಒಬ್ಬ ಮನುಷ್ಯನ ಸಮಸ್ಯೆಗೆ ಪರಿಹಾರ ಕೊಡ್ಬೋದು. ಇಲ್ದಿದ್ರೆ ನಾವು ಸಮಸ್ಯೆಗೆ ಪರಿಹಾರನ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಎಲ್ಲರೂ ಮಾಡ್ತಿರೋದು 90% ಇದೇ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಅರ್ಧಂಬರ್ಧ ವಿಚಾರಗಳಲ್ಲಿ ಏನಾಗ್ತಿದೆ, ಜನಗಳಿಗೆ ಗೊಂದಲ ಸೃಷ್ಟಿ ಆಗ್ತಿದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದು ಇವತ್ತಿನ ವಿಚಾರ ಅಂತ ನಾವು ಹೇಳ್ಬೋದು. ಓಕೆ ಗುರುಗಳು, ಈಗ ಒಬ್ಬ ಮನುಷ್ಯ ಅಂದಮೇಲೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಒಂದೇ ಮನೆಯಲ್ಲೇ ನಾವು ನೋಡ್ಬೋದು, ಒಬ್ರಿಗೆ ಆರೋಗ್ಯದ ಸಮಸ್ಯೆ, ಒಬ್ರಿಗೆ ಕೆಲಸ ಇರೋದಿಲ್ಲ, ಇನ್ನೊಬ್ಬರಿಗೆ ಹಣಕಾಸಿನ ಅಭಿವೃದ್ಧಿ ಆಗ್ತಿರೋದಿಲ್ಲ, ಅಥವಾ ಮನೆ ಕಟ್ಟೋಣ ಅಂತ ಒಂದು ಅಂದ್ಕೊಳ್ತಿರ್ತಾರೆ, ಒಂದು ಪುಟ್ಟು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಾಧ್ಯನೇ ಆಗ್ತಿರೋದಿಲ್ಲ. ಎಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರ ಕೊಡ್ತೀರಾ? ಯಾಕಂದರೆ ಈ ಪ್ರಶ್ನೆ ನಿಮಗೆ ಸೂಕ್ತ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ನೋಡಿದಂಗೆ ಎಷ್ಟೋ ಜನ ಬಂದಿದ್ರು, ಅವ್ರ ಸಮಸ್ಯೆಗಳು ಬೇರೆ ಬೇರೆ ಆಗಿತ್ತು, ನೀವು ಬೇರೆ ಬೇರೆ ರೀತಿಯಾದಂಥ ಸೊಲ್ಯೂಷನ್ ಹೇಳ್ತಾ ಇದ್ರಿ. ಸೊ ನಾವು ರೆಕಾರ್ಡ್ ಮಾಡೋಕ್ಕೆ ಹೋದರೆ ನೀವು ಅದು ಮಾಡಬೇಡಿ ಅಂತ ಕೂಡ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಿದ್ದೀನಿ, ಒಟ್ಟಿಗೆ ಸಮಸ್ಯೆಗಳ ಪರಿಹಾರ ನಿಮ್ಮ ಹತ್ರ ಸಾಧ್ಯನಾ? ಈ ವಿಚಾರದಲ್ಲಿ ಮೊದಲಿಗೆ ನಾನು ಜನಗಳಲ್ಲಿರುವಂತಹ ಸಂದೇಹಗಳು, ಗೊಂದಲಗಳಿಗೆ ಫಸ್ಟ್ ವಿಚಾರ ತಿಳಿಸ್ತೀನಿ. ನೋಡಿ, ನಾವು ಆಗ್ಲಿಂದ ಹೇಳ್ತಿದ್ದೀವಿ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಏನೆಲ್ಲ ಇದೆ ಅದನ್ನು ಅಳವಡಿಸ್ಕೊಂಡು ನಾವು ಜನಗಳಿಗೆ ಪರಿಹಾರನ ಕೊಡ್ತಾ ಇದ್ದೀವಿ ಅಂತ. ಎಲ್ರಿಗೂ ಗೊತ್ತಿದೆ 4 ವೇದಗಳಿದೆ ಅಂತ, ಕರೆಕ್ಟ್ ಅಲ್ವಾ? ಈ 4 ವೇದಗಳಲ್ಲಿ ನಮಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಏನಿದೆ, ಇದೆಲ್ಲವೂ ಬಂದು ನಮಗೆ ಜನಗಳ ಕಲ್ಯಾಣಕ್ಕೆ ಇರುವಂತಹ ವೇದಗಳೇ. ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಸಮಸ್ಯೆ ಬಂದಿದೆ ಅಂತಂದರೆ ಎಲ್ಲ ಜನರಲ್ ಆಗಿ ಹೇಳೋದು, ಈ ಕ್ಷೇತ್ರಕ್ಕೆ ಹೋಗಪ್ಪ, ಈ ಪೂಜೆ ಮಾಡಪ್ಪ, ಈ ಹೋಮ ಮಾಡಪ್ಪ, ನೀನು ಈ ದೇವರ ಒಂದು ಆರಾಧನೆ ಮಾಡಪ್ಪ ಅಂತ ಜನರಲ್ ಆಗಿ ಎಲ್ಲ ಹೇಳ್ತಿದ್ದಾರೆ. ಆದರೆ ಕೆಲವು ಟೈಮಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಅವರ ಸಮಸ್ಯೆಯನ್ನು ಕೂಲಂಕುಷವಾಗಿ ತಿಳ್ಕೊಂಡು ಅವರ ಜಾತಕದಲ್ಲಿ ಇದಕ್ಕೆ ಇವಾಗ ಸಮಸ್ಯೆ ಕಾಣಿಸ್ತಾನೆ ಇಲ್ಲ ಅನ್ನೋದಿದ್ದಾಗ ಯಾರೂ ಕೂಡ ಇದಕ್ಕೆ ನಾವು ಪರಿಹಾರ ಕೊಡಲ್ಲ ಅಂತ ಹೇಳಲ್ಲ, ನಾವು ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಪರಿಹಾರ ಆಗ್ತಾ ಇಲ್ಲ. ಯಾಕೆ ಅಂದರೆ, ಇಲ್ಲಿ ಇವರೆಲ್ಲ ಏನು ಜಾತಕದಲ್ಲಿ ಪಡ್ಕೊಂಡು ಬಂದಿದ್ದಾರೆ, ಇದೆಲ್ಲ ಜಾತಕ ಫಲಗಳನ್ನು ಅವ್ರು ಅನುಭವಿಸ್ಬೇಕಾಗಿದೆ. ಆದರೆ ಇದಕ್ಕೆ ಸಮಸ್ಯೆಗೆ ಮತ್ತೆ ನಾವು ಡೀಪಾಗಿ ನಾವು ಸ್ಟಡಿ ಮಾಡಿ ಪರಿಹಾರ ಕೊಡಬೇಕು ಅಂದರೆ ನಮಗೆ ಇನ್ನೂ ಒಂದು ಮೆಥಡ್ ಇದೆ. ಅದನ್ನು ಬಂದು ನಾವು ತಾಂತ್ರಿಕ್ ಮೆಥಡ್ ಅಂತ ನಾವು ಹೇಳ್ತೀವಿ. ಏನಪ್ಪ ಇದು ತಾಂತ್ರಿಕ್ ಮೆಥಡ್ ಅಂದರೆ, ನಮಗೆ 4ನೇ ವೇದ ಅಂತಿದೆಯಲ್ಲ, ಅಥರ್ವಣ ವೇದ ಅಂತ ನಾವೇನು ಹೇಳ್ತೀವಿ, ಈ ಅಥರ್ವಣ ವೇದದಲ್ಲಿ ನಮಗೆ ಇರೋದೇನಪ್ಪ ಅಂದರೆ, ಒಬ್ಬ ಮನುಷ್ಯನ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ನಾವು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವನಿಗೆ ನಾವು ತಂತ್ರದ ಮುಖಾಂತರ ನಾವು ಅವನಿಗೆ ಪರಿಹಾರಗಳನ್ನು ಕೊಡಬಹುದು. ಈ ತಂತ್ರದ ಮುಖಾಂತರ ನಾವು ಪರಿಹಾರವನ್ನು ಕೊಟ್ಟಾಗ ಅದು ಎಂತಹದೇ ಸಮಸ್ಯೆ ಇರಲಿ, ನಾವು ಆ ಸಮಸ್ಯೆಗಳನ್ನು ಹೊಡೆದು ಬಿಸಾಕ್ಬೋದು. ಅವನ ಸಮಸ್ಯೆಗೆ ನಾವು ಖಂಡಿತವಾಗ್ಲೂ ಪರಿಹಾರ ಕೊಡಬಹುದು. ನಾವು ಈ ವಿಚಾರಗಳನ್ನು ಅಭ್ಯಾಸ ಮಾಡಿದ್ಮೇಲೆ ಈ ಒಂದು ವಿಚಾರಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ಅದನ್ನು ಕೂಡ ನಾವು ಅಭ್ಯಾಸ ಮಾಡಿ ಅದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ಮೇಲೆ ಅಪ್ಲೈಯನ್ನು ಮಾಡಿ ಆ ರಿಸಲ್ಟ್ಸ್ಗಳನ್ನು ನೋಡಿ ಇವತ್ತು ಒಬ್ಬ ಮನುಷ್ಯನಿಗೆ ಯಾವುದೇ ಥರದ ಸಮಸ್ಯೆ ಇರಲಿ, ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಉದಾಹರಣೆಗೆ ನಾವು ಜಾತಕದಲ್ಲಿ ಸಮಸ್ಯೆ ಇದೆಯಾ, ಗ್ರಹಗಳ ಸಮಸ್ಯೆಗೆ ಗ್ರಹಗಳ ಪರಿಹಾರಗಳನ್ನು ಕೊಡ್ತೀವಿ. ಅದು ಪೂಜೆಗಳಲ್ಲಿರ್ಬೋದು, ಹೋಮಗಳಲ್ಲಿರ್ಬೋದು, ಮಂತ್ರಜಪದಲ್ಲಿರಬಹುದು. ಇದರ ಜೊತೆಯಲ್ಲಿ ನಾವು ಅವರ ಮನೆಯನ್ನು ಕೂಲಂಕುಷವಾಗಿ ಅಭ್ಯಾಸವನ್ನು ಮಾಡಿ, ಅಂದರೆ ವಾಸ್ತುಶಾಸ್ತ್ರವನ್ನು ಅಳವಡಿಸ್ಕೊಂಡು, ಸಂಖ್ಯಾಶಾಸ್ತ್ರವನ್ನು ಅಳವಡಿಸ್ಕೊಂಡು ಅದನ್ನು ನಾವು ಡೆಪ್ತಲ್ಲಿ ತಿಳ್ಕೊಂಡು ನಾವು ಹೋಗೋದ್ರಿಂದ ಅವ್ರಿಗೇನಾಗುತ್ತೆ, ಸಮಸ್ಯೆಯ ಮೂಲ ಕಾರಣ ನಮ್ಗೆ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನಿಗೆ ಜಾತಕದಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ನಾನು ಅಸ್ಟ್ರಾಲಜಿ ಮುಖಾಂತರ, ಜ್ಯೋತಿಷದ ಮುಖಾಂತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ವಾಸ್ತುವಿನ ಮುಖಾಂತರ, ಸಂಖ್ಯಾಶಾಸ್ತ್ರದ ಮುಖಾಂತರ ನಾನು ಕೊಡ್ಬೋದು. ಇದು ಇವತ್ತು ಎಷ್ಟು ಜನಕ್ಕೆ ಗೊತ್ತು? ಇದು ನನ್ನಲ್ಲಿರುವಂತಹ ಒಂದು ಪ್ರಶ್ನೆ. ಓಕೆ, ಒಟ್ಟಾರೆ ನೀವು ಎಲ್ಲ ವಿದ್ಯೆಗಳನ್ನ ಕಲ್ತಿದ್ದೀರಾ, ಅದರ ಪರಿಣಿತಿಯನ್ನ ಹೊಂದಿದ್ದೀರಾ. ಸೊ ಒಂದಲ್ಲ ಒಂದರಲ್ಲಿ ನಿಮ್ಗೆ ಸಮಸ್ಯೆಗೆ ಪರಿಹಾರ ನಿಖರವಾಗಿ ಸಿಗುತ್ತೆ. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಇವತ್ತೊಬ್ರು ಅಸ್ಟ್ರಾಲಜರ್ ಅಂತ ಕೂತಿದ್ದಾರೆ, ಅವರು ಒಂದು ಜಾತಕನ ನೋಡಿ ನಿಂದು ಈ ಥರ ಟೈಮ್ ಸರಿ ಇಲ್ಲಪ್ಪ, ನಿಂದು ಈ ಥರ ಗ್ರಹಗತಿಗಳು ಸರಿ ಇಲ್ಲಪ್ಪ, ನೀನು ಹುಟ್ಟಿದ ಟೈಮೋ ಡೇಟೋ ಏನೋ ಒಂದು ವಿಚಾರ ಅವ್ರಿಗೆ ಹೇಳಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕೊಡಬೇಕಾದ್ರೆ ಏನಾಗ್ತಿದೆ ಅಂದರೆ, ಅವ್ರು ತಿಳ್ಕೊಂಡಿರೋದು ಒಂದೇ ಸಬ್ಜೆಕ್ಟ್ ಬಗ್ಗೆ ಮಾತ್ರ, ಅವ್ರು ಬೇರೆ ಸಬ್ಜೆಕ್ಟ್ ಗೊತ್ತಿಲ್ಲ. ಎಷ್ಟೋ ಸಲ ಏನಾಗುತ್ತೆ ಗುರುಗಳೇ, ಸಮಸ್ಯೆನ ಹೇಳ್ತಾರೆ, ನಿಮ್ಮ ಜಾತಕದಲ್ಲಿ ದೋಷ ಇದೆ ಅಥವಾ ನಿಮ್ಗೆ ಈ ಥರ ಸಮಸ್ಯೆ ಇದೆ, ನಿಮ್ಮ ಹೆಸರು ಸರಿ ಇಲ್ಲ ಅಥವಾ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಯಾರು ಸರಿ ಮಾಡ್ತಾರೆ ಅನ್ನೋದೇ ಗೊಂದಲಮಯವಾಗ್ಬಿಟ್ಟಿದೆ. ಖಂಡಿತ. ಈಗ ಅಸ್ಟ್ರಾಲಜರ್ ಹತ್ರ ನಾವು ಹೋಗ್ತೀವಿ, ಅವರೇ ನಿಮ್ಮ ಮನೆ ಬಂದು ವಿಸಿಟ್ ಮಾಡ್ತಾರಾ? ಮಾಡಲ್ಲ ಅಲ್ಲ. ದೇವಸ್ಥಾನದಲ್ಲಿ ಪುರೋಹಿತರ ಹತ್ರ ಹೋಗ್ತೀವಿ, ಅವ್ರು ನಮ್ಮ ಮನೆ ವಾಸ್ತು ನೋಡ್ತಾರಾ? ಅವರು ಅಸ್ಟ್ರಾಲಜಿ ನೋಡ್ತಾರಾ? ನೋಡಲ್ಲ. ಅದೇ ನೀವು ವಾಸ್ತು ಅವ್ರ ಹತ್ರ ಹೋಗಿ ನೀವು, ಅವ್ರಿಗೆ ಅಸ್ಟ್ರಾಲಜಿ ಬರಲ್ಲ, ನ್ಯೂಮರಾಲಜಿ ಬರಲ್ಲ, ನೀವು ನ್ಯೂಮರಾಲಜಿಸ್ಟ್ ಹತ್ರ ಹೋಗಿ ನೀವು, ಅವ್ರಿಗೆ ಮನೆ ವಾಸ್ತು ಬಗ್ಗೆನೂ ಗೊತ್ತಿಲ್ಲ, ಜಾತಕದ ಬಗ್ಗೆನೂ ಗೊತ್ತಿಲ್ಲ. ಇದು ಯಾಕೆ
ಒಂಥರ ವಿಚಿತ್ರ ಅನಿಸ್ತಾ ಇದೆ ನನಗೆ. ಒಬ್ಬರು ಇಷ್ಟೆಲ್ಲ ವಿದ್ಯೆಗಳನ್ನು ಕಲ್ತು ಆ ಮೂಲಕ ಜನರ ಸಮಸ್ಯೆಗಳಿಗೆ, ನೋವುಗಳಿಗೆ, ಸಂಕಷ್ಟಗಳಿಗೆ ಪರಿಹಾರ ನೀಡೋದು ತುಂಬ ಅಂದರೆ ತುಂಬಾ ವಿಶೇಷ. ಹೌದು. ಅದಕ್ಕೆ ಏನಪ್ಪ ಅಂದರೆ ಒಂದೊಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಕಲ್ತ್ಕೋಬೇಕು ಅಂದರೆ ಹಲವಾರು ವರ್ಷಗಳ ಇಲ್ಲಿ ಪರಿಶ್ರಮ ಇರುತ್ತೆ. ಅಷ್ಟು ಈಸಿಯಾಗಿ ನಮಗೆ ವಿದ್ಯೆ ಬರಲ್ಲ. ಎಲ್ಲ ಹೋಗ್ಬಿಟ್ಟು ಒಂದು ಆನ್ಲೈನಲ್ಲಿ ಏನೋ ಡೀಟೇಲ್ಸ್ ಹಾಕ್ಕೊಂಡ್ಬಿಟ್ಟು ಒಂದು ಬುಕ್ ತೊಗೊಂಡು ಓದ್ಕೊಂಡ್ಬಿಟ್ಟು ನಾನು ಇದಕ್ಕೊಂದು ಪರಿಹಾರ ಕೊಡ್ತೀನಿ ಅಂತ ಕೂತ್ಕೊಂಡ್ರೆ ಅದು ಪರಿಹಾರ ಅಲ್ಲ. ಈ ವಿಚಾರದಲ್ಲಿ ನಾನು ಎಲ್ರಿಗೂ ಹೇಳೋದೇನಪ್ಪ ಅಂದರೆ, ನೀವು ಯಾವುದೇ ವಿಚಾರನ ಒಬ್ಬರಿಗೆ ಹೇಳಬೇಕು ಅಂದರೆ ಕರೆಕ್ಟಾಗಿ ತಿಳ್ಕೊಂಡು ಸ್ಟಡಿ ಮಾಡಿ ನೀವು ಅಭ್ಯಾಸ ಮಾಡಿ ಹೇಳಿ. ಈಗ ಒಬ್ಬರು ನಮ್ಮ ಹತ್ರ ಬಂದು ಒಂದು ಸಮಸ್ಯೆ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಅವರ ಇರುವಂತಹ ವಾಸ ಮಾಡ್ತಿರುವಂತಹ ಮನೆಗೆ ಹೋಗ್ತೀವಿ. ನಾವು ಯಾಕೆ ಮನೆಗೆ ಹೋಗ್ತೀವಿ ಅಂದರೆ ಜಾತಕದಲ್ಲೇ ಹೇಳ್ಬೋದು, ಆದರೆ ಜಾತಕದಲ್ಲಿ ಕೂಡ ಮನೆಗೆ ಕನೆಕ್ಟಿವಿಟಿ ಇರುತ್ತೆ. ಆ ಮನೆಗೆ ನಾವು ಹೋದಾಗ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಈ ಮನುಷ್ಯನಿಗೆ ಇದರಿಂದನೇ ಪ್ರಾಬ್ಲಮ್ ಬರ್ತಾ ಇದೆ. ಅವನಿಗೆ ಸಮಸ್ಯೆಗೆ ನಾವು ಪರಿಹಾರ ಕೊಡಬೇಕು ಅಂದರೆ ಜಾತಕದಲ್ಲಿ ಕೊಡೋಕ್ಕಾಗದಿರೋ ಸಮಸ್ಯೆ ಪರಿಹಾರ ನಾವು ವಾಸ್ತುನಲ್ಲಿ ಕೊಡ್ತೀವಿ. ಅವಾಗ ಅವ್ರಿಗೇನಾಗುತ್ತೆ 100% ರಿಸಲ್ಟ್ ಬರುತ್ತೆ. ಯಾಕೆ ಅಂತಂದರೆ ಜಾತಕಕ್ಕೂ ಅಂದರೆ ಒಂದು ಅಸ್ಟ್ರಾಲಜಿಗೂ ಒಂದು ವಾಸ್ತುಗೂ ಒಂದು ನ್ಯೂಮರಾಲಜಿಗೂ ನಿಕಟವಾದ ಸಂಬಂಧ ಇದೆ. ಆ ನಿಕಟವಾದ ಸಂಬಂಧವನ್ನು ಯಾರು ಸ್ಟಡಿ ಮಾಡದೆ ಅವರು ಗೊತ್ತಿರೋ ನಾಲೆಡ್ಜಲ್ಲೇ ಹೋಗ್ತಾ ಇದ್ದಾರೆ ಹೊರತು ಅಲ್ಲಿ ಪರಿಹಾರಗಳು ಸಿಗ್ತಾ ಇಲ್ಲ. ಆ ದೇವಸ್ಥಾನಕ್ಕೆ ಹೋಗು ಪರಿಹಾರ ಆಗುತ್ತೆ, ಈ ಯಂತ್ರ ಹಾಕೋ ಪರಿಹಾರ ಆಗುತ್ತೆ, ಆ ಪೂಜೆ ಮಾಡು ಆಗುತ್ತೆ, ಇಷ್ಟೇ ಹೇಳ್ತಾ ಇದ್ದಾರೆ. ಆದರೆ ಅವನಿಗೆ ಎಕ್ಸಾಕ್ಟಾಗಿ ಎಲ್ಲಿ ಪ್ರಾಬ್ಲಮ್ ಇದೆ, ನಾವು ಕರೆಕ್ಟಾಗಿ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕೊಡೋದಕ್ಕೆ ನಮ್ಮ ಹತ್ರ ವಿಚಾರ ಗೊತ್ತಿರಬೇಕು, ನಮಗೆ ನಾಲೆಡ್ಜ್ ಇರಬೇಕು. ಇಲ್ಲಿ ನಮ್ಮಲ್ಲಿ ಎಕ್ಸ್ಪರ್ಟೈಸ್ ಏನಪ್ಪ ಅಂದರೆ ಒಬ್ರು ಬಂದಾಗ ಜಾತಕ ನೋಡೋದ್ರ ಜೊತೆನಲ್ಲಿ ಅವ್ರ ಮನೇನ ಕೂಲಂಕುಷವಾಗಿ ನೋಡ್ತೀವಿ, ಅದ್ರ ಜೊತೆಲಿ ಅವ್ರ ಮನೆ ಡೋರ್ ನಂಬರ್ನ ನೋಡ್ತೀವಿ, ಅದ್ರ ಜೊತೆಲಿ ಆ ಪರ್ಸನ್ದು ಡೇಟ್ ಆಫ್ ಬರ್ತ್ ನೋಡ್ತೀವಿ, ಆ ಪರ್ಸನ್ ಹೆಸರು ನೋಡ್ತೀವಿ, ಆ ಪರ್ಸನ್ ಮೊಬೈಲ್ ನಂಬರ್ ನೋಡ್ತೀವಿ, ಆ ಪರ್ಸನ್ ವೆಹಿಕಲ್ ನಂಬರ್ ನೋಡ್ತೀವಿ. ಯಾಕೆ ಇಷ್ಟೆಲ್ಲ ನೋಡ್ತೀವಿ ಅಂದರೆ ಈಗ ಒಬ್ರು ನಮ್ಮ ಹತ್ರ ಬಂದಿದ್ದಾರೆ, ಗುರುಗಳೇ ನನಗೆ ಹಣದ ಸಮಸ್ಯೆ ಅಂತಾರೆ. ಹಣದ ಸಮಸ್ಯೆಗೆ ನಾನು ಪರಿಹಾರವಾಗಿ ಯಾವುದೋ ಒಂದು ಯಂತ್ರ ಕೊಡ್ತೀನೋ, ಪೂಜೆನೋ, ಹೋಮನೋ ಮಾಡಿಸ್ತೀನೋ, ಅವ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ಪರಿಹಾರ ಆದಮೇಲೆ ದುಡ್ಡು ಬಂತಲ್ವಾ, ದುಡ್ಡು ಬಂದಿದೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಕ್ವಶನ್ ಕೇಳಿ ದುಡ್ಡೆಲ್ಲ ಬಂತಲ್ಲಪ್ಪ ಅಂದರೆ ಎಲ್ಲಿ ಗುರುಗಳೇ ಬಂದು ದುಡ್ಡೆಲ್ಲ ಖಾಲಿ ಆಯಿತು. ಇದು ಕ್ವಶನ್ನು ಅವರೇ ಹೇಳ್ತಾರೆ, ಆನ್ಸರು ಅವರೇ ಹೇಳ್ತಾರೆ. ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯನ್ಸು ಆಗಿದೆ. ನಿಮಗಾಗಿಲ್ವಾ, ನನಗಾಗಿಲ್ವಾ, ಎಲ್ರಿಗೂ ಆಗಿದೆ. ಸಾಧ್ಯ. ಇದಕ್ಕೆ ಮೂಲ ಕಾರಣ ಎಲ್ಲಿರುತ್ತೆ ಅಂತ ನಾನು ಹೇಳ್ಬೋದು ಅಂದರೆ ಒಂದು ಜನರಲ್ಲಾಗಿ ಹೇಳ್ತೀನಿ, ಸ್ಪೆಸಿಫಿಕ್ಕಾಗಿ ಡೀಟೇಲಾಗಿ ಹೇಳ್ತೀನಿ. ಅವ್ರಿಗೆ ಅವ್ರ ಮನೇಲಿ ಏನಾದ್ರೂ ಕೂಡ ಆಗ್ನೇಯ ಮೂಲೆಯಲ್ಲಿ ಅಲ್ಲಿ ಟಾಯ್ಲೆಟ್ ಇತ್ತು ಅಂತಂದರೆ ಅವ್ರು ದುಡ್ಡೆಲ್ಲ ಹಂಗೆ ಕಿತ್ಕೊಂಡು ಹೋಗುತ್ತೆ. ಇದು ಇಂಟರ್ಲಿಂಕ್ ಆಗಿರುತ್ತೆ. ಅವ್ರಿಗೆ ದುಡ್ಡು ಬೇಕಷ್ಟೇ. ಆದರೆ ದುಡ್ಡು ಬಂದಿದೆಯಲ್ಲ ಅದು ಉಳಿಸ್ಕೋಬೇಕಲ್ವಾ, ಸೇವಿಂಗ್ಸ್ ಮಾಡಬೇಕಲ್ವಾ. ಅದು ಮಾಡೋದಕ್ಕೆ ಅವ್ರ ಮನೆ ವಾಸ್ತು ಸಪೋರ್ಟ್ ಮಾಡ್ತಾ ಇಲ್ಲ. ಯಾವಾಗ ಅವ್ರ ಮನೆ ವಾಸ್ತು ಸಪೋರ್ಟ್ ಮಾಡೋದಿಲ್ಲ ದುಡ್ಡೆಲ್ಲ ಹೋಯ್ತು. ಇನ್ನೂ ಒಂದು ವಿಚಾರ ಹೇಳ್ತೀನಿ, ಅವರೇನಾದರೂ ಈಶಾನ್ಯ ಮೂಲೆಯಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ಒಂದು ಟಾಯ್ಲೆಟ್ ಬಿದ್ದಿತ್ತು, ಅಥವಾ ಅಲ್ಲಿ ಸ್ಟೇರ್ ಕೇಸ್ ಇತ್ತು, ಅಥವಾ ಒಂದು ಲಿಫ್ಟ್ ಇತ್ತು, ಅಥವಾ ಗೊತ್ತಿಲ್ಲ ಅಡುಗೆ ಮನೆಯೇ ಇತ್ತು, ಈ ಥರ ಇದ್ದಾಗ ಅವ್ರಿಗೇನಾಗುತ್ತೆ, ಅವ್ರಿಗೆ ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ಕಾಡ್ತಿರುತ್ತೆ. ಅನಾರೋಗ್ಯದ ಸಮಸ್ಯೆ ಬಂದಾಗ ನಿಮ್ಮ ಹತ್ರ ದುಡ್ಡು ನಿಮ್ಮ ಹತ್ರ ಉಳಿಯುತ್ತಾ, ಖಾಲಿ ಆಗುತ್ತೆ. ಇನ್ನು ನಾವು ಸಾಲಗಾರರಾಗಿರ್ತೀವಿ, ಯಾವುದೇ ಒಂದು ಕಾರಣದಿಂದ ನಾವು ದುಡಿದಿರ್ತಕ್ಕಂಥ ಹಣ ಉಳಿಯಲ್ಲ, ಅದು ಉಪಯೋಗಕ್ಕಾಗಲ್ಲ, ಬರಲ್ಲ. ಯಾಕೆ ಇದು ಬರ್ತಿಲ್ಲ ಅಂದರೆ ಜಾತಕದಲ್ಲಿರೋ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ವಿ, ಆದರೆ ಅವ್ನ ಮನೆ ನೋಡಿ ನಾವು ಪರಿಹಾರ ಕೊಡಲಿಲ್ಲ, ಬರೀ ಜಾತಕ ನೋಡಿ ಕೊಟ್ಟೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೆಸರುಗಳಲ್ಲಿ ಬಲ ಇರೋದಿಲ್ಲ. ಈಗ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡ್ತಾ ಇರ್ತಾರೆ, ಆದರೆ ನೋಡಿ ಅವರು ಬ್ಯಾಂಕ್ ಕ್ರಪ್ಟ್ ಆಗಿಬಿಡ್ತಾರೆ, ಅವ್ರಿಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಕೆಲಸಗಾರರಿಗೆ ಸಂಬಳ ಕೊಡೋಕ್ಕಾಗದಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಕೆಲವರು ಎಕ್ಸಾಂಪಲ್ ಹೇಳ್ತೀನಿ, ಇದನ್ನು ಕೇಳಿದವ್ರಿಗೆ ಬೇಜಾರು ಆಗ್ಬೋದು, ಆದರೆ ವಿಚಾರ ಹಂಗಿರುತ್ತೆ. ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಅವ್ರ ಹೆಸರಲ್ಲಿ ಏನಾದ್ರು ಆ್ಯಶ್ ಅಂತಿದ್ರೆ, ಅಶ್ವಿನ್ನೋ, ಅಶೋಕೋ, ಅವಿನಾಶೋ ಆ ಥರ ಆ್ಯಶ್ ಅಂತ ಬಂದಿದ್ರೆ, ಅಥವಾ ಇನ್ನು ಕೆಲವ್ರ ಹೆಸರು ನೋಡಿ ಅನಿಲ್ಲು, ಸುನಿಲ್ಲು, ಈ ಥರ ನಿಲ್ ಅಂತ ವೈಬ್ರೇಷನ್ ಬಂದಿದ್ರೆ, ಇನ್ನು ಕೆಲವ್ರ ಹೆಸರು ನೋಡಿ ವಿನೋದು, ಮನೋಜು, ಮನೋಹರು, ಮನೋಜ್ಞ, ಈ ಥರ ಹೆಸರುಗಳು ಬಂದಿದ್ರೆ, ಇಲ್ಲ ಕೆಲವ್ರ ಹೆಸರಲ್ಲಿ ಲಾಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಗೆ ಎಕ್ಸಾಂಪಲ್ ನೋಡಿ ಉಲ್ಲಾಸು, ವಿಲಾಸು, ಹೆಸರುಗಳಲ್ಲೇ ಲಾಸ್ ಇದೆ. ಇಂಥವ್ರನ್ನ ನೀವು ಅಬ್ಸರ್ವ್ ಮಾಡಿ, ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಒಂದು ಕುಟುಂಬಸ್ಥರು ಇರ್ಬೋದು, ನಿಮಗೆ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು, ಇವ್ರನ್ನೆಲ್ಲ ನೋಡಿ ನೀವು ಎಷ್ಟೇ ದುಡಿತಿರ್ತಾರೋ ಅವ್ರು ಲಾಸಲ್ಲೇ ಇರ್ತಾರೆ. ಎಷ್ಟೋ ದುಡಿತಾ ಇರ್ತಾರೆ, ಅವ್ರಿಗೆ ಅಭಿವೃದ್ಧಿನೇ ಆಗ್ತಿರಲ್ಲ, ಯಾವಾಗಲೂ ಸಮಸ್ಯೆಗಳಲ್ಲೇ ಇರ್ತಾರೆ. ಇನ್ನು ಕೆಲವ್ರ ಹೆಸರು ನೋಡಿ ನೀವು, ಅವ್ರ ಹೆಸರಲ್ಲಿ ವಾರ್ ಅಂತಿರುತ್ತೆ, VAR ಇರ್ಬೋದು, WAR ಇರ್ಬೋದು. ಅಂಥವ್ರನ್ನ ನೀವು ತುಂಬ ಎಕ್ಸಾಂಪಲ್ಸ್ಗಳನ್ನ ನೀವು ನೋಡ್ಬೋದು. ನೀವು ಈಗ ಆ ಹೆಸರಲ್ಲಿರೋ ವೈಬ್ರೇಷನ್ನು ಅವ್ರಿಗೇನು ಕೆಲಸ ಮಾಡುತ್ತೆ ಅಂದರೆ, ಇದು ಶಬ್ದಶಾಸ್ತ್ರ ಅಂತ ಹೇಳ್ತೀವಿ. ಅಂದರೆ ಶಬ್ದಗಳನ್ನು ನಾವು ಕರಿತಾ ಈ ಒಂದು ಇಂಪ್ಯಾಕ್ಟ್ ಅವ್ರ ಮೇಲೆ ಬಿದ್ದುಬಿಟ್ಟು, ಈಗ ವಿನೋದ್ ಅಂದಾಗ ನೋ 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 ಅನ್ನೋ ವೈಬ್ರೇಷನ್ ಬರುತ್ತೆ, ಅವಿನಾಶ್ ಅಂದಾಗ ಆ್ಯಶ್ ಅಂತ ಬರುತ್ತೆ, ಪ್ರಕಾಶ್ ಅಂದಾಗ ಆ್ಯಶ್ ಅಂತ ಬರುತ್ತೆ. ಈಗೇನಾಯಿತು, ಅವರೆಲ್ಲ ಚೆನ್ನಾಗಿ ಒಂದು ಹೈ ಲೆವೆಲ್ಗೆ ಹೋದರು, ಅಲ್ಲಿಂದ ದಬಾರ್ ಅಂತ ಬಿದ್ದರು. ಅದೇ ನಮ್ಮ ಹತ್ರ ಬಂದಾಗ ಏನು ಮಾಡ್ತೀವಿ, ಜಾತಕನೂ ನೋಡ್ತೀವಿ, ಮನೇನೂ ನೋಡ್ತೀವಿ, ಹೆಸರು ನೋಡ್ತೀವಿ, ಮೊಬೈಲ್ ನಂಬರಲ್ಲಿ ರಾಂಗ್ ಇದ್ರೆ ಅದನ್ನು ಹೇಳ್ತೀವಿ, ಡೋರ್ ನಂಬರ್ ರಾಂಗ್ ಇದ್ರೆ ಅದನ್ನು ಹೇಳ್ತೀವಿ. ಆವಾಗ ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
ಓಕೆ ಗುರುಗಳೇ, ಸಾಕಷ್ಟು ವಿಷಯಗಳು ಸಿಕ್ತು ಇದರಲ್ಲಿ. ಇನ್ನೊಂದು ನನಗೆ ಕುತೂಹಲಕಾರಿ ಪ್ರಶ್ನೆ ಇದೆ. ಯಾಕೆ ನಿಮ್ಮ ಹೆಸರು ತತ್ವಗುರು ಅಂತ ಆರಂಭ ಆಗುತ್ತೆ? ಅದರ ಉದ್ದೇಶ ಏನು? ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ನೋಡಿ, ನನ್ನ ಹೆಸರಲ್ಲಿ ಈಗ ತತ್ವಗುರು ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರೂಜಿ ಅಂತ ನನ್ನ ಎಲ್ಲರೂ ಕರೀತಾರೆ. ತತ್ವಗುರು ಅಂದರೆ ಏನಪ್ಪ ಅಂದರೆ, ಮೊದಲಿಗೆ ತತ್ವ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ತತ್ವ ಅಂದರೆ ಪ್ರಿನ್ಸಿಪಲ್. ಈಗ ನಾವು ಜೀವನದಲ್ಲಿ ನಾವೀಗ ಬೆಳವಣಿಗೆ ಆಗ್ತಾ ಇದ್ದೀವಿ, ಅದಕ್ಕೆ ಒಂದು ಪ್ರಿನ್ಸಿಪಲ್ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು, ಅಲ್ವಾ? ಆ ದೊಡ್ಡವರು ಯಾರು ಅಂದರೆ ನಮ್ಮ ಪೂರ್ವಿಕರು ಇರಬಹುದು, ಅಥವಾ ನಮ್ಮ ಋಷಿಮುನಿಗಳಿರ್ಬೋದು, ಯಾರೇ ಇರಬಹುದು. ನೀನು ಒಂದು ಪ್ರಿನ್ಸಿಪಲ್ನ ಹಾಕ್ಕೊಂಡು ಇದರ ಪ್ರಕಾರ ನೀನು ಹೋಗಪ್ಪ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೇನು ಹೇಳ್ತಾರೆ, ಎಲ್ಲರೂ ಹೇಳೋವಂಥದ್ದು, 4 ಜನಕ್ಕೆ ನೀನು ಒಳ್ಳೆಯದನ್ನು ಮಾಡು. ನೀನು ಕೆಲವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಸೈಲೆಂಟ್ ಆಗಿರು, ಕೆಟ್ಟದ್ದು ಮಾಡಬೇಡ, ಕೆಟ್ಟದನ್ನು ಬಯಸಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟ ಕೆಲಸಗಳನ್ನು ಮಾಡಬೇಡ, ಒಳ್ಳೆಯದನ್ನೇ ಮಾಡು ನೀನು. ಮತ್ತು ಏನೇ ಒಂದು ನೀನು ಸಂಪಾದನೆ ಮಾಡಿದ್ರೆ ಒಳ್ಳೆಯ ದಾರಿಯಲ್ಲಿ ನೀನು ಸಂಪಾದನೆ ಮಾಡು, ಇದೆಲ್ಲವನ್ನು ಹೇಳ್ತಾರಲ್ವ. ಸೊ ಅದನ್ನು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ? ಆ ತತ್ವಗಳನ್ನು ನಾವು ಇಟ್ಕೊಂಡಿಲ್ಲ ಅಂದರೆ ಜೀವನದಲ್ಲಿ ಹೇಗೆ ಅಭಿವೃದ್ಧಿ ಆಗ್ತೀವಿ? ಇಲ್ಲಿ ಈ ತತ್ವಕ್ಕೆ ಇನ್ನೊಂದು ಕನೆಕ್ಟಿವಿಟಿ ಏನಿದೆಯಪ್ಪ ಅಂದರೆ ಪಂಚತತ್ವಗಳು ಅಂತ ನಾವು ಹೇಳ್ತೀವಿ. ಈ ಪಂಚತತ್ವಗಳು ಅನ್ನೋದು ಇದೇ ನಮ್ಮ ಒಂದು ಬ್ರಹ್ಮಾಂಡದಲ್ಲಿ ಇರುವಂಥದ್ದು. ಈಗ ಈ ತತ್ವಗಳ ಬಗ್ಗೆ ನಮಗೆ ಗೊತ್ತಿದ್ರೆ, ಪಂಚತತ್ವಗಳ ಬಗ್ಗೆ ನಮಗೆ ಗೊತ್ತಿದ್ರೆ, ಈ ಪಂಚತತ್ವಗಳನ್ನು ನಾವು ತಿಳ್ಕೊಂಡು ಅದನ್ನು ನಾವು ಬ್ಯಾಲೆನ್ಸ್ ಮಾಡಿದ್ರೆ, ಅದನ್ನು ಎನರ್ಜೈಸ್ ಮಾಡಿದ್ರೆ, ಆ ಪಂಚತತ್ವಗಳನ್ನು ನಾವು ಒಲಿಸ್ಕೊಂಡ್ರೆ, ನೀವು ಕೇಳಿದ್ರಲ್ಲ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಅಲ್ಲೋದ್ರೆ ಸಾಲ್ವ್ ಆಗ್ತಿಲ್ಲ, ಇದು ಮಾಡಿದ್ರೆ ಸಾಲ್ವ್ ಆಗ್ತಿಲ್ಲ ಅಂತಿರಲ್ಲ, ಅದೆಲ್ಲದಕ್ಕೂ ಸೊಲ್ಯೂಷನ್ನು ಪಂಚತತ್ವಗಳಲ್ಲಿದೆ. ಈ ಪಂಚತತ್ವಗಳಲ್ಲಿರುವ ತತ್ವಗಳನ್ನು ನಿಮಗೆ ತಿಳಿಸಿಕೊಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿಕೊಡುವವನೇ ತತ್ವಗುರು. ಗುರುವಿನ ಕೆಲಸ ಏನು? ಒಂದು ಒಳ್ಳೆಯ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅವರ ಜೀವನದಲ್ಲಿ ಬೆಳಕನ್ನು ತೋರಿಸೋದು, ಆ ಮಾರ್ಗದರ್ಶನ. ನಾನು ನಿಮ್ಮನ್ನ ಮೊದಲು ನೋಡಿದಾಗ ನಿಮ್ಮ ಹತ್ರ ಇಷ್ಟೊಂದು ಜ್ಞಾನ ಭಂಡಾರ ಇದೆ ಅಂತ ಗೊತ್ತಿರಲಿಲ್ಲ. ಧನ್ಯೋಸ್ಮಿ, ನಮ್ಮ ಜೊತೆ ಮಾತಾಡಿ ನಮ್ಗೆ ಇಷ್ಟು ಪರಿಹಾರದನ್ನು ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಕೇಳ್ತಿರ್ತಾರೆ ಸಾಮಾನ್ಯವಾಗಿ, ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ದೇವಸ್ಥಾನಕ್ಕೆ ಬರಬೇಕಾ ಇಲ್ಲಿಗೆ, ಅಥವಾ ಬೇರೆ ಎಲ್ಲಾದರೂ ಸಿಗ್ತೀರಾ? ಏನಾದರೂ ವಿಳಾಸ ಕಚೇರಿ ಏನಾದರೂ ಇದೆಯಾ ನಿಮ್ಮದು? ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸಾಕಷ್ಟು ಸಮಸ್ಯೆಗಳಿರುತ್ತೆ, ಸೊ ನೇರವಾಗಿ ಬಂದು ಭೇಟಿ ಮಾಡ್ಬೋದಾ ಅಂತ. ಖಂಡಿತ. ಇವತ್ತು ಧನುರ್ಮಾಸದ ಪ್ರಯುಕ್ತ ನಾನು ಇವತ್ತು ಸಾವನದುರ್ಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಬೇಕು ಅಂತ ನಾನು ಬಂದಿದ್ದೆ. ಅಚಾನಕ್ಕಾಗಿ ನೀವು ಸಿಗ್ತಾ ಈ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ ಅಂತ ನೀವು ಹೇಳಿದ್ದಕ್ಕೆ ನನಗೆ ಗೊತ್ತಿರುವ ನಾಲೆಡ್ಜನ್ನು, ಜ್ಞಾನವನ್ನು ಸ್ವಲ್ಪ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಅದೇ ಒಬ್ಬ ಮನುಷ್ಯ ಅವರ ಸಮಸ್ಯೆಗಳಿಗೆ ಪರಿಹಾರ ಅಂತ ಬಂದಾಗ ಕೂಲಂಕುಷವಾಗಿ ಅವರಿಗೆ ನಾವೇನು ಮಾಡ್ತೀವಿ, ಡಿಸ್ಕಸ್ ಮಾಡಿ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಅವರಿಗೆ ಹಲವಾರು ರೀತಿಯಾದಂತಹ ಪರಿಹಾರ ಮಾರ್ಗಗಳನ್ನು ಅವ್ರಿಗೆ ಕೊಡ್ತೀವಿ. ಈ ಪರಿಹಾರ ಮಾರ್ಗಗಳೆಲ್ಲವೂ ಕೂಡ ಅವರಿಗೆ ವೇದಿಕ ವಿಧಿವಿಧಾನಗಳಲ್ಲಿರುತ್ತೆ. 100% ಅವ್ರಿಗೆ ರಿಸಲ್ಟ್ಸ್ಗಳು ಸಿಗುತ್ತೆ. ಅವರ ಜೀವನದಲ್ಲಿ ಅವರು ಬೆಳಕನ್ನು ನೋಡ್ತಾರೆ, ಅಭಿವೃದ್ಧಿಯೂ ಆಗುತ್ತೆ. ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೊಂದು ಹೇಳ್ಬಿಡ್ತೀನಿ, ಎಲ್ಲ ಚೆನ್ನಾಗಿದೆ ಆದರೂ ಕೂಡ ನಮಗೆ ಸಮಸ್ಯೆಗಳು ಅಂತ ಬರೋರು ತುಂಬ ಜನ ಇದ್ದಾರೆ. ಇದಕ್ಕೊಂದು ಮುಖ್ಯವಾದ ಒಂದು ಕಾರಣನೂ ಇದೆ, ನಾನು ಅಬ್ಸರ್ವ್ ಮಾಡಿರೋದು. ಈ ದೃಷ್ಟಿ ದೋಷಗಳಂತ ಹೇಳ್ತೀವಿ, ವಾಮಾಚಾರಗಳು ಅಂತ ನಾವು ಹೇಳ್ತೀವಿ, ಅಥವಾ ಅವರಿಗೆ ಬೇರೆ ಯಾವುದೋ ಒಂದು ಪ್ರೇತ ಬಾಧೆ ಆಗಿರಬಹುದು, ಅಥವಾ ಅವರಿಗೆ ಅವ್ರಿಗೆ ಆಗದೇ ಇರೋವಂಥವ್ರ ಕಡೆಯಿಂದ ಅವ್ರಿಗೆ ಏನೋ ಕೆಟ್ಟ ಕೆಲಸಗಳು ನಡೀತಾ ಇರುತ್ತೆ, ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇದನ್ನು ಕೂಡ ನಾವು ಕೂಲಂಕುಷವಾಗಿ ನಾವು ತಿಳ್ಕೊಂಡು ಈ ವಾಮಾಚಾರ ಏನಾಗಿರುತ್ತೆ ಇದನ್ನು ನಾವು ಈ ತಾಂತ್ರಿಕ ವಿಧಿವಿಧಾನಗಳ ಮುಖಾಂತರ ಎಲ್ಲವನ್ನು ನಾವು ಸರಿ ಮಾಡಿಕೊಡ್ತೀವಿ. ಅವ್ರದ್ದು ಯಾವ್ದಾದ್ರು ಸಮಸ್ಯೆ ಇರಲಿ, ಇಂಥ ಸಮಸ್ಯೆ ಅಂತ ನಮ್ಮಲ್ಲಿ ಇಲ್ಲ, ಅಂತ ಯಾವುದೇ ಥರದ ಸಮಸ್ಯೆಗಳಿದೆ ಅದರದ್ದೇ ಆದಂತೆ ಪರಿಹಾರ ಕ್ರಮ ಇರುತ್ತೆ, ವಿಧಿವಿಧಾನಗಳಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಸ್ಟಡಿ ಮಾಡದೆ ನಾವು ಅವರಿಗೆ ಸೊಲ್ಯೂಷನ್ ಕೊಡಕ್ಕೆ ಬರಲ್ಲ. ಅದಕ್ಕೆ ನಾವೇನಂತಂದ್ರೆ ನಮ್ಮ ಒಂದು ಕಚೇರಿ ಬಂದು, ನಮ್ಮ ಸಂಸ್ಥಾನ ಬಂದು ಬೆಂಗಳೂರಿನ ವಿಜಯನಗರದಲ್ಲಿ ಗೋವಿಂದರಾಜ ನಗರದಲ್ಲಿದೆ. ಯಾರಿಗೆ ರಿಯಲ್ ಆಗಿ ಪ್ರಾಬ್ಲಮ್ ಇದೆ ಮತ್ತು ನಮ್ಮ ಹತ್ರ ಬರೋ ಅಂಥವ್ರಿಗೆ ಒಂದೇ ನಾ ಹೇಳೋದು, ಗುರುಗಳೇ ನಾನು ಅಲ್ಲೋಗಿದ್ದೆ ಸಾಲ್ವ್ ಆಗಿಲ್ಲ, ನಿಮ್ಮ ಹತ್ರ ಬಂದರೆ ಸಾಲ್ವ್ ಆಗುತ್ತಾ? ಆ ಥರ ಅಲ್ಲ. ಎಲ್ಲೋಗಿ ನಿಮಗೆ ಸಾಲ್ವ್ ಆಗಲಿಲ್ಲ ಅಂತ ಚಾಲೆಂಜಿಂಗು ಬನ್ನಿ ನಮ್ಮ ಹತ್ರ. ಯಾಕೆ ನಾವು ತೊಗೊಳ್ಳೋದೇ ಅಂಥ ಕೇಸ್ಗಳನ್ನು. ಯಾಕೆ ಅಂತಂದರೆ ಎಲ್ಲರೂ ಮಾಡೋ ವಿಧಿವಿಧಾನಗಳು ನಾವು ಮಾಡಲ್ಲ. ನಮ್ಮ ಹತ್ರ ಬಂದರೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ, ಕೂಲಂಕುಷವಾಗಿ ಚರ್ಚೆ ಮಾಡಿ, ಅವ್ರ ಮನೆ ಇರ್ಬೋದು ಅಥವಾ ಅವ್ರ ಬಿಸ್ನೆಸ್ ಪ್ಲೇಸ್ ಇರ್ಬೋದು, ಅವ್ರದ್ದು ಏನೇ ಒಂದು ಜಾಗ ಇರಲಿ, ಸ್ಟಡಿ ಮಾಡಿ ಡೀಟೇಲ್ ಆಗಿ ಎಲ್ಲ ನೋಡಿದ ನಂತರನೇ ಅವ್ರಿಗೆ ಈ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಅವ್ರಿಗೆ ಅವರ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ತಿಳಿಸ್ಕೊಡ್ತೀವಿ. ಅವಾಗ ಅವ್ರಿಗೆ ಖಚಿತವಾಗಿ ಅವರ ಪರಿಹಾರಗಳು ಅವ್ರಿಗೆ ಸಿಗುತ್ತೆ. ಯಾರಿಗೆ ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತಿರುತ್ತೆ, ನಮ್ಮ ಒಂದು ಆಫೀಸ್ನಲ್ಲಿ ಅವರು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು. ನಮ್ಮ ಒಂದು ಕಚೇರಿಯ ಒಂದು ನಂಬರನ್ನು ನಾನು ನಿಮಗೆ ಕೊಡ್ತೀನಿ, ಅದನ್ನು ನೀವು ದಯವಿಟ್ಟು ವೀಕ್ಷಕರಿಗೆ ನೀವು ತಲುಪಿಸೋ ಮುಖಾಂತರ ಅವ್ರು ಬಂದು ನಮ್ಮನ್ನು ಭೇಟಿ ಆಗ್ಬೋದು.
ಖಂಡಿತ ಗುರುಗಳೇ. ನಾನು ಏನು ನಡೀತಾ ಇದೆ ಅಲ್ಲಿ ಅಂತ ಒಬ್ಬರನ್ನ ಕೇಳಿದಾಗ ನೀವು ನನಗೆ ಕಂಡಿಲ್ಲ ಆಗ, ಅದಕ್ಕೆ ಅವ್ರು ಹೇಳಿದ್ರು ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ಬಗ್ಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಪರಿಹಾರ ಕೂಡ ತಿಳಿಸ್ತಾರೆ. ಕೇವಲ 500 ರೂಪಾಯಿ ಮಾತ್ರ ತಗೊತೀರಾ ಅಂತ ನಾನು ಕೇಳ್ಪಟ್ಟೆ. ಅದು ನನಗೆ ನಂಬಕ್ಕೆ ಅಸಾಧ್ಯ ಅಂತ ಅನ್ನಿಸ್ತು. ನಿಜನಾ ಇದು? ನಿಮ್ಮನ್ನ ನೇರವಾಗಿ ಕೇಳ್ತಾ ಇದ್ದೀನಿ, 500 ರೂಪಾಯಿನಲ್ಲಿ ಪರಿಹಾರ ಹೇಳ್ತೀರಾ ಅಂತ ಹೇಗೆ? ಅಂದರೆ ಏನಾಗುತ್ತೆ, ಮೊದಲು ನಾನು ಯಾರ್ದಾದ್ರೂ ಸಮಸ್ಯೆ ಅಂತ ಬಂದಾಗ ಡೀಟೇಲ್ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಉಚಿತವಾಗಿ ಅವರಿಗೆ ಅನಾಲಿಸಿಸ್ ಮಾಡ್ತಾ ಇದ್ದೆ. ನೋಡಪ್ಪ ನಿಂದು ಈ ಥರ ಇದೆ, ಇದರಿಂದ ಹಿಂಗೆ ಸಮಸ್ಯೆ ಬರ್ತಾ ಇದೆ, ಈ ಥರ ಎಲ್ಲ ಹೇಳ್ತಿದ್ದೆ. ಎಲ್ಲ ಕೇಳ್ತಿದ್ರು, ಹೋಗ್ತಾ ಇದ್ರು. ಅವ್ರಿಗೆ ಆ ಒಂದು ಏನಂತೀವಿ ರೆಸ್ಪಾನ್ಸಿಬಿಲಿಟಿನೋ ಅಥವಾ ಜವಾಬ್ದಾರಿನೋ ಅಥವಾ ಮುಂದೆ ನುಗ್ಗಬೇಕು ಅನ್ನೋ ಒಂದು ಆಸಕ್ತಿನೋ ನನಗೆ ಕಾಣಿಸ್ತಾ ಇರಲಿಲ್ಲ. ಯಾಕೆಂದರೆ ಒಬ್ಬರಿಗೆ ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಇದೇ ಕಾರಣ ಅಂತ ಅವ್ರಿಗೆ ತಿಳಿಸ್ಕೊಟ್ಟಾಗಲೂ ಅವ್ರು ಸೈಲೆಂಟ್ ಆಗ್ತಿದ್ದಾರೆ ಅಂದರೆ ಎಲ್ಲೋ ಅವ್ರ ವ್ಯಾಲ್ಯೂನ ಅವ್ರು ಕಡಿಮೆ ಮಾಡ್ಕೊತಾ ಇದ್ದಾರೆ ಅಥವಾ ನಮಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸಂಸ್ಥಾನದ ಕಡೆಯಿಂದ ಒಂದು ತುಂಬ ಚಿಕ್ಕದಾಗಿ ಜಸ್ಟ್ 500 ರೂಪಾಯಿ ಒಂದು ಕನ್ಸಲ್ಟೇಷನ್ ಫೀಸ್ ಅಂತ ಇಟ್ಟಿದ್ದೀವಿ. ಸೊ ಯಾರು ಬೆಂಗಳೂರಲ್ಲಿದ್ದಾರೆ ಅವರು ಪರ್ಸ್ನಲ್ ಆಗಿ ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಅಕಸ್ಮಾತ್ ಬೆಂಗಳೂರಲ್ಲಿಲ್ಲ, ನಾನು ಔಟ್ ಆಫ್ ಬೆಂಗಳೂರಲ್ಲಿ ಇದ್ದೀನಿ, ನಾನು ಬರಲಿಕ್ಕೆ ಆಗೋದಿಲ್ಲ ಗುರುಗಳೇ ಅಂತಂದರೆ ಅವ್ರು ನಮ್ಮನ್ನು ಫೋನಲ್ಲಿ ಕನ್ಸಲ್ಟ್ ಮಾಡೋದ್ರ ಮುಖಾಂತರ ಅವರ ಡೀಟೇಲ್ಸನ್ನು ನಾವು ತರಿಸ್ಕೊಂಡು ಏನಿದೆಯೋ ಅದನ್ನು ನಾವು ತೊಗೊಂಡು ಯಾವ ಸಮಸ್ಯೆ ಅವ್ರಿಗೆ ಬರ್ತಿದೆ, ಯಾಕೆ ಬರ್ತಿದೆ, ಇದರ ಮೂಲ ಏನು ಅನ್ನೋದು ಅವ್ರಿಗೆ ತಿಳಿಸ್ಕೊಡ್ತೀವಿ. ಇನ್ನು ಪರಿಹಾರ ಮಾರ್ಗಗಳು ಅಂತಂದಾಗ ಏನಾಗುತ್ತೆ ಅಂದರೆ ನಾವು ಜನರಲ್ಲಾಗಿ ಟಿಪ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ತುಂಬ ಕಡಿಮೆ ಖರ್ಚಲ್ಲಿ ಅವರ ಮನೆಯಲ್ಲಿ ದಿನನಿತ್ಯ ಮಾಡಿಕೊಳ್ಳುವಂತಹ ಹಲವಾರು ರೀತಿಯಾದಂಥ ಪರಿಹಾರಗಳನ್ನು ಕೊಡ್ತಿದ್ದೀವಿ. ಆದರೆ ಅದು ಅವರ ದೊಡ್ಡ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ. ಒಂದು ಉಸಿರಾಡಬಹುದು ಅವರು, ಅವ್ರಿಗೆ ಈಗ ತುಂಬ ಪ್ರಾಬ್ಲಮಲ್ಲಿರೋ ಒಂದು ಸ್ವಲ್ಪ ಉಸಿರಾಡಿದ್ರೆ ಇವತ್ತು ಸಾಕು ಅನ್ನಂಗಿರುತ್ತೆ ಅಂಥ ಪರಿಹಾರಗಳನ್ನು. ಯಾಕೆಂದರೆ ಪರಿಹಾರಗಳ ಮಾರ್ಗಗಳು ಸಾವಿರಾರು ಇದ್ದಾವೆ. ಅದನ್ನೆಲ್ಲ ನಾನು ಒಂದು 10 ನಿಮಿಷ 15 ನಿಮಿಷದಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಆ ಥರ ಇರುತ್ತೆ ನಮ್ಮ ಚಾನಲಲ್ಲಿ ಅವ್ರು ನೋಡ್ಕೋಬೋದು. ಪರ್ಸ್ನಲ್ಲಾಗಿ ನನ್ನ ಹತ್ರ ತಿಳ್ಕೊಬೇಕು, ಡಿಸ್ಕಸ್ ಮಾಡಬೇಕು ಅಂದರೆ ನಮ್ಮ ಕಚೇರಿಗೆ ಬರಬಹುದು. ಆನ್ಲೈನಲ್ಲೂ ಅವಕಾಶ ಕೊಟ್ಟಿದ್ದೀವಿ. ಯಾಕೆಂದರೆ ಆನ್ಲೈನಲ್ಲಿ ಯಾಕೆ ಕೊಟ್ಟಿದ್ದೀವಿ ಅಂದರೆ ಈಗ ಅವರು ಎಲ್ಲೋ ಒಂದು ಮೈಸೂರಲ್ಲಿ ಇರ್ತಾರೆ, ಎಲ್ಲೋ ತುಮಕೂರಲ್ಲಿ ಇರ್ತಾರೆ, ಎಲ್ಲೋ ಬೆಳಗಾಮು ಧಾರವಾಡದಲ್ಲಿ ಇರ್ತಾರೆ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಹೋಗೋದಕ್ಕೆ 1,000-2,000 ಖರ್ಚಾಗ್ಬಿಡುತ್ತೆ ಅವ್ರಿಗೆ. ಎಷ್ಟೋ ಜನಕ್ಕೆ 500,000 ಅನ್ನೋದು ಇವತ್ತು ತುಂಬ ಪ್ರೀಶಿಯಸ್ ಆಗಿರುತ್ತೆ. ಯಾವಾಗ ಅವರು ಒಂದು 500 ರೂಪಾಯಿ ಕೊಟ್ಟು ಕನ್ಸಲ್ಟೇಷನ್ ಅಂತ ತಗೊಳ್ತಾರೆ, ಅವ್ರಿಗಂತೂ ಫೀಲ್ ಇರುತ್ತೆ, ನಾನು ದುಡ್ಡು ಕೊಟ್ಟು ನಾನು ವಿಚಾರ ತಿಳ್ಕೊಂಡಿದ್ದೀನಪ್ಪ, ಗುರುಗಳು ಹೇಳ್ತಾ ಇರೋದು ಸತ್ಯ ಇದ್ದರೆ ಫಾಲೋ ಮಾಡೋಣ ಅಂತ ಅವ್ರಿಗೆ ಇರುತ್ತೆ. ಖಂಡಿತ. ಇನ್ನೊಂದು ವಿಷಯ, ಯಾವತ್ತೂ ಆಗಲೇ ನಮ್ಮ ಎಲ್ಲ ವೀಕ್ಷಕರಿಗೂ ಇದು ಗೊತ್ತಿರುತ್ತೆ, ನಾನು ಒಂದ್ಸಲ ಹೇಳ್ತಾ ಇದ್ದೀನಿ, ಯಾವತ್ತು ಶಾಸ್ತ್ರ ಆಧಾರಿತವಾಗಿ ನಾವೇನಾದರೂ ಪರಿಹಾರಗಳನ್ನು ತಿಳ್ಕೊಳ್ಬೇಕು ಅಂದಾಗ ಅದನ್ನು ಉಚಿತವಾಗಿ ತಿಳ್ಕೊಳ್ಬಾರ್ದು. ಅದು ನಮ್ಗೆ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಸಿದ್ಧಾಂತದಲ್ಲಿ ಓದಿರುವಂಥದ್ದು. ಇದು ಸತ್ಯ ಅಲ್ವಾ? ಒಂದು ಚಿಕ್ಕ ಗುರುದಕ್ಷಿಣೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಅವ್ರಿಗೂ ಒಂದು ಸಮಾಧಾನ, ನಮಗೂ ಒಂದು ನಮ್ಮ ಒಂದು ಏನೋ ನಮ್ಮ ಎಕ್ಸ್ಪೀರಿಯನ್ಸ್ ಇರಬಹುದು. ಹಾಗೆ ಶಾಸ್ತ್ರನ ಕೇಳಬಾರ್ದು ಅಂತ ನಮ್ಮ ಹಿರಿಕರು, ಅಜ್ಜಿ, ತಾತ ಎಲ್ಲರೂ ಹೇಳ್ತಾರೆ. ಹೌದು. ಸಾಕಷ್ಟು ವಿಷಯಗಳು ಅರ್ಥ ಆಯ್ತು ನಿಮ್ಮಿಂದ. ತುಂಬಾ ಕಡಿಮೆ ಟೈಮಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಗಳೇ. ನಮಸ್ತೆ. ತತ್ವಗುರು ಅನ್ನುವಂಥ ಹೆಸರು ತುಂಬಾ ವಿಭಿನ್ನವಾಗಿತ್ತು. ಅದರಲ್ಲೂ ಕೇವಲ 500 ರೂಪಾಯಿಗಳಲ್ಲಿ ನಿಮಗಿರುವಂಥ ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ ಪರಿಹಾರ ಸೂಚನೆ ಸಿಗುತ್ತೆ ಅನ್ನುವಂಥದ್ದಂತೂ ಆಶ್ಚರ್ಯ ಉಂಟು ಮಾಡಿತು ನನಗೆ. ನಿಮಗೂ ಕೂಡ ಸಾಕಷ್ಟು ರೀತಿಯಾದಂಥ ಜೀವನದಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಪ್ರತಿನಿತ್ಯವೂ ಕೂಡ ಅದರಲ್ಲಿ ಹೋರಾಡ್ತಾ ಇರ್ತೀರಾ. ಇನ್ನು ಮುಂದೆ ನಿಮ್ಗೆ ಆ ಚಿಂತೆಯಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ತತ್ವಗುರು ಸಿದ್ಧವಾಗಿದ್ದಾರೆ. ಅಗತ್ಯ ಇದ್ದವರು ಮಾತ್ರ ಕರೆ ಮಾಡಿ. ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಸಂಪರ್ಕ ಮಾಡಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಜೀವನದಲ್ಲಿ ಬದಲಾವಣೆ ಬೇಕಾಗಿದೆ, ನಿಜವಾದ ಪರಿಹಾರ ಬೇಕಾಗಿದೆ, ಅವರು ಮಾತ್ರ ಕರೆ ಮಾಡಿ. ಧನ್ಯವಾದ.